ವಿದ್ಯಾಶ್ರೀಶತೀರ್ಥ ಶ್ರೀಪಾದರ ಸಹಸ್ರ ಚಂದ್ರ ದರ್ಶನ ಶಾಂತಿ ಮಹೋತ್ಸವ. ಅದೇ ಸಂದರ್ಭದಲ್ಲಿ ಸುಧಾ ಮಂಗಳವನ್ನು ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಸ್ವಾಮಿಗಳು ನಮಗೆ ಫೋನ್ ಮೂಲಕ ಹೇಳಿದರು. ಬಹಳ ಸಂತೋಷವಾಯಿತು ನಮಗೆ. ಕಾರಣ, ಶ್ರೀಶತೀರ್ಥರು ಪೂರ್ವಾಶ್ರಮದಿಂದ, ನಾವು ಪೂರ್ವಾಶ್ರಮದಿಂದ, ನಮಗೂ ಅವರಿಗೂ ತುಂಬ ನಿಕಟವಾದ ಆತ್ಮೀಯ ಸಂಬಂಧ ಉಂಟು. ಪಯೋನಿಧಿ ತೀರ್ಥರು ಪ್ರತಿ ವರ್ಷ ಅವಿಚ್ಛಿನ್ನವಾಗಿ 18 ವರ್ಷ ಕರ್ನೂಲಿನಲ್ಲಿ ಮಧ್ವನವಮಿ ಉತ್ಸವಕ್ಕೆ ಬರುವಾಗ ತಪ್ಪದೆ ಇಂದಿನ ಶ್ರೀಶತೀರ್ಥರು, ಅಂದಿನ ಪ್ರಹ್ಲಾದಾಚಾರ್ಯರು ತಪ್ಪದೇ ಬರ್ತಾಯಿದ್ರು. ಪಯೋನಿಧಿ ತೀರ್ಥರಿಗೆ ಪ್ರಹ್ಲಾದಾಚಾರ್ಯನ ಕಂಡ್ರೆ ಬಹಳ ಅಭಿಮಾನ, ಬಹಳ ಇಷ್ಟ. ಅವ್ರು ಹೇಳೋರು, ಪ್ರಹ್ಲಾದನಂಥ ಪಂಡಿತರು ಯಾರಿಲ್ಲರಿ ಅಂತ ಹೇಳೋರು ನಮಗೆ ಅನೇಕ ಬಾರಿ. ಪ್ರತಿ ವರ್ಷ ಬರೋರು. ನಮಗೆ ಮಧ್ವನವಮಿ ಮಹೋತ್ಸವದಲ್ಲಿ ಪ್ರಹ್ಲಾದಾಚಾರ್ಯರು ಬರೋದು ಅದೊಂದು ಹೈಲೈಟ್ ಆಗಿತ್ತು. ಅನಂತರದಲ್ಲಿ ನಾವು ಈ ಆಶ್ರಮಕ್ಕೆ ಬಂದು, ಅನಂತರದಲ್ಲಿ ಅವರು ಕೂಡ ಈ ಆಶ್ರಮಕ್ಕೆ ಬಂದರು. ವ್ಯಾಸರಾಜರ ಪೀಠ ಅಂತಂದರೆ ಅದು ಅನಿತರ ಸಾಧಾರಣವಾದ ವೈಶಿಷ್ಟ್ಯವುಳ್ಳದ್ದು. ಅನಂತಕೃಷ್ಣ ಶರ್ಮಾ ಅಂತ ಒಬ್ಬ ಅದ್ವೈತಿ ಹೇಳ್ತಾನೆ, ವ್ಯಾಸರಾಜರ ಪೀಠದಲ್ಲಿ ಯಾರೇ ಕೂತರೂ ನಾವು ಅವರಿಗೆ ನಮಸ್ಕಾರ ಮಾಡ್ತೇವೆ. ಆ ಪೀಠದ ಒಂದು ವೈಶಿಷ್ಟ್ಯ ಅಂಥ ದೊಡ್ಡದು. ವ್ಯಾಸರಾಜರನ್ನು ಕುರಿತು ಮಾತನಾಡಬೇಕಾದ್ರೆ ನಮ್ಮಂಥವರಿಗೆ ಯೋಗ್ಯತೆ ಇಲ್ಲ. ಏನು ಮಹಾನುಭಾವರು! ವ್ಯಾಸರಾಜರ ಸನ್ಯಾಸಿದಿರವ ಕೊಂಡಾಡಲು ಸಾಸಿರ ಶಿರಗಳುಳ್ಳ ಶೇಷನೇ ಬರಬೇಕಂತೆ. ವ್ಯಾಸರಾಜರ ಗುರುಗಳ ಮಾತಿದು, ವಿದ್ಯಾಗುರುಗಳ ಮಾತು. ಅವರ ವೈರಾಗ್ಯ ಅದ್ಭುತವಾದದ್ದು. ಆ ವೈರಾಗ್ಯ ಇರೋದರಿಂದಲೇ ವಿದ್ಯಾ ಕರ್ನಾಟಕ ಸಿಂಹಾಸನವನ್ನು ಬಿಟ್ಟು ಕೊಟ್ಟಿದ್ದಾರೆ ಅವರು. ಅವರ ಸನ್ಯಾಸದ ಒಂದು ಮಹತ್ವ ಅಂಥದ್ದು. ಅಷ್ಟೇ ಅಲ್ಲ, ತಿರುಪತಿ ಶ್ರೀನಿವಾಸನ ಕೈಂಕರ್ಯವನ್ನು ಬಿಟ್ಟುಕೊಟ್ಟಿದ್ದಾರೆ. ಅದೊಂದು ದೊಡ್ಡ ವೈರಾಗ್ಯ. ಮೂರನೇದೇನು ಅಂತಂದರೆ, ವಿಧೀಂದ್ರರಂತಹ ಶಿಷ್ಯರನ್ನು ಬಿಟ್ಟುಕೊಟ್ಟಿದ್ದಾರೆ. ಯಾರಾದರೂ ಬಿಡ್ಬೋದು ಹೊರತು ತಮ್ಮ ಅಂಥ ಶಿಷ್ಯರನ್ನು ಮಾತ್ರ ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ. ಸನ್ಯಾಸದಿರವ ಕೊಂಡಾಡಲು ಸಾಸಿರ ಶಿರಗಳುಳ್ಳ ಶೇಷನೇ ಬೇಕು. ಅಂತಹ ಪೀಠ ನಮ್ಮ ವ್ಯಾಸರಾಜರ ಪೀಠ. ನಾವು ಪೂರ್ವಾಶ್ರಮದಲ್ಲಿ ವ್ಯಾಸರಾಜ ಮಠದವರು, ಕಂಬಾಲೂರು ವಂಶಸ್ಥರು. ಆ ಆನಂದವನ್ನು ಪೂರ್ತಿ ಅನುಭವಿಸಿದ್ದೇವೆ, ಇವಾಗಲೂ ಅನುಭವಿಸ್ತಾ ಇದ್ದೇವೆ. ಅಂತಹ
ಮಹಾನ್ ಪೀಠದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಶ್ರೀಶತೀರ್ಥರ ಸಹಸ್ರಚಂದ್ರ ದರ್ಶನ ಶಾಂತಿ ಅಂತಂದರೆ ಸಹಸ್ರ ಚಂದ್ರರನ್ನು ನೋಡಿದಷ್ಟು ಆನಂದವಾಗುತ್ತೆ. ಬಹಳ ಸಂತೋಷ. ಉದ್ದಾಮ ಪಂಡಿತರು ಇವತ್ತಿನ ವಿದ್ಯಾವಂತರಲ್ಲಿ ಅವರಿಗೆ ಸಮಾನರಾದವರಿಲ್ಲ. ಅಂಥ ವಿದ್ಯಾವಂತ. ಆದರೆ ಪ್ರಚಾರ ಧೋರಣೆ ಅವರಿಗಿಲ್ಲ. ನಾವು ಎಲ್ಲ ಕಡೆ ಕಾಣಬೇಕು, ತಮ್ಮನ್ನು ತಾವು ಜನಕ್ಕೆ ತೋರಿಸಿಕೊಳ್ಳಬೇಕು ಎಂಬುವ ಹಂಬಲು ಇಲ್ಲದೇ ಇರತಕ್ಕಂಥ ವಿದ್ಯೆ ಬಹಳ ದೊಡ್ಡದು. ಅಂಥ ವಿದ್ಯಾ ನಮ್ಮ ಶ್ರೀಶತೀರ್ಥ. ಒಂದು ವ್ಯಾಸರಾಜರ ಪೀಠ ಅವರಿಗೆ ಅಲಂಕಾರಪ್ರಾಯವ, ಅವರು ಆ ಪೀಠಕ್ಕೆ ಅಲಂಕಾರಪ್ರಾಯವ ಅಂತ ಸ್ವಲ್ಪ ಆಲೋಚನೆ ಮಾಡಬೇಕು. ಆ ಪೀಠಕ್ಕೆ ಸರಿಯಾದ ವ್ಯಕ್ತಿಗಳು ಅಂದರೆ ನಮ್ಮ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಂಗಳು. ಅವರು ಅನೇಕ ದೊಡ್ಡ ದೊಡ್ಡ ಅಕಾಡೆಮಿಕ್ ಪೊಸಿಷನ್ಸ್ನಲ್ಲಿ ಇದ್ದವರು. ವೈಸ್ ಚಾನ್ಸಲರ್ ಆಗಿ ತಿರುಪತಿಯಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದವರು. ಹೇಗಿರಬೇಕು, ಎಷ್ಟು ತಲೆ ತಿರುಗಬೇಕು, ಎಷ್ಟು ಹೇಳಿಕೊಳ್ಳಬೇಕು, ಎಷ್ಟು ಹೇಳಿಸಿಕೊಳ್ಳಬೇಕು. ನನಗನ್ಸುತ್ತೆ ಒಬ್ಬ ಮಹಾ ವ್ಯಕ್ತಿಯ ಒಬ್ಬ ವಿದ್ವಾಂಸನ ಮೌನಕ್ಕೆ ಇರುವಂತಹ ಕಿಮ್ಮತ್ತು ವಾಚಾಲತ್ವಕ್ಕಿರೋದಿಲ್ಲ. ದೊಡ್ಡವರ ಮೌನ ಅವರಿಗೆ ದೊಡ್ಡ ಅಲಂಕಾರ. ದೊಡ್ಡವರ ಮೌನ ದೊಡ್ಡ ಅಲಂಕಾರ. ಅದು ಬೇಕು. ವಿದ್ಯಾ ಪ್ರೌಢಿಮೆಗೆ ಅಲಂಕಾರ ಯಾವುದು ಅಂತಂದರೆ ತಮ್ಮನ್ನು ತಾವು ಎಕ್ಸ್ಪೋಸ್ ಮಾಡಬೇಕು ಎಂಬುವ ಒಂದು ವ್ಯಾಮೋಹ ಇಲ್ಲದೇ ಇರೋದು ಒಂದು. ಎರಡನೆಯದು ಗುಂಪು ಕಟ್ಟಿಕೊಂಡು ಹೊಗಳಿಸಿಕೊಳ್ಳಬೇಕು ಎಂಬುವ ವ್ಯಾಮೋಹ ಇಲ್ಲದೇ ಇರೋದು. ಇವೆರಡೂ ನಾವು ಶ್ರೀಶತೀರ್ಥರಲ್ಲಿ ನೋಡ್ತಾ ಇದ್ದೇವೆ. ಅವರು 80 ವರ್ಷಗಳು ಸುಖವಾಗಿ ಜೀವನ ಮಾಡಿದವರು. ಗೌರವಕ್ಕೆ ಕಮ್ಮಿ ಇಲ್ಲ, ಜೀವನದ ಸುಖಕ್ಕೆ ಕಮ್ಮಿ ಇಲ್ಲ. ಒಳ್ಳೆ ಮಕ್ಕಳು, ಒಳ್ಳೆ ಕುಟುಂಬ, ಸುಖವಾದ ಜೀವನ. ಗೌರವಕ್ಕಂತೂ ಕಮ್ಮಿ ಇಲ್ಲವೇ ಇಲ್ಲ. ಒಂದು ಮಾಧ್ವ ಮಠಗಳಲ್ಲಿ ಮಾತ್ರವಲ್ಲ, ಅನ್ಯ ಮಠಗಳಲ್ಲಿಯೂ ಸಹಿತ ಶ್ರೀಶತೀರ್ಥರ ಹಿರಿಮೆ ಗುರ್ತಿಗೆ ಬಂದಿದೆ. ನಾವು ನೋಡಿದ್ದೇವೆ, ವಾಕ್ಯಾರ್ಥಕ್ಕೆ ಬರುವಂತಹ ದೊಡ್ಡ ದೊಡ್ಡ ಅನ್ಯಮತೀಯ ವಿದ್ವಾಂಸರು, ಆಗಿನ ಪ್ರಹ್ಲಾದಾಚಾರ್ಯರಾಗಲಿ ಇಂದಿನ ಶ್ರೀಶತೀರ್ಥರಾಗಲಿ ಇರುವಾಗ ಅವರು ಬರುವಾಗ ಹೇಗೆ ಬರ್ತಾಯಿದ್ರು, ಬಂದ ಮೇಲೆ ಅವರ ವಿಷಯದಲ್ಲಿ
ಹೇಗೆ ನಡೆದುಕೊಳ್ತಾ ಇದ್ದರು ಅಂತ ನಾವು ನೋಡಿದ್ವಿ. ಒಳ್ಳೆಯ ವ್ಯಕ್ತಿತ್ವ. ನಮಗೆ ತುಂಬ ಸಂತೋಷವಾಗತ್ತೆ. ನಮಗೆ ಬೇಕಾದವರು ಅಂತ ಅಲ್ಲ, ಮಾಧ್ವ ವಿದ್ವತ್ ಸಮಾಜಕ್ಕೆ ಬೇಕಾದವರು ಅವರು. ಮಾಧ್ವ ವಿದ್ವತ್ ಸಮಾಜಕ್ಕೆ ಅಲಂಕಾರಪ್ರಾಯರಾದವರು ನಮ್ಮ ವಿದ್ಯಾಶ್ರೀಷತೀರ್ಥರ ಸಹಸ್ರ ಚಂದ್ರದರ್ಶನ ಶಾಂತಿ. ನಮ್ಮ ಉಪಾಸ್ಯಮೂರ್ತಿ ಶ್ರೀ ಮೂಲ ವೀರರಾಮದೇವರು, ಅಲ್ಲಿ ಉಪಾಸ್ಯಮೂರ್ತಿಯಾದಂಥ ಗೋಪಾಲಕೃಷ್ಣ ದೇವರು, ರಾಮಕೃಷ್ಣರು ಇಬ್ಬರೂ ನಿಂತು ಅವರ ಶಿರಸ್ಸಿನ ಮೇಲೆ ತಮ್ಮ ಅಭಯ ಹಸ್ತಗಳನ್ನು ಇಟ್ಟು ಆ ಶಾಂತಿ ಮಹೋತ್ಸವವನ್ನು ವೈಭವ ಮಾತ್ರವಲ್ಲ ಸಾರ್ಥಕ ರೀತಿಯಿಂದ ನಡೆಸಲಿ ಅಂತ ನಾವು ಹಾರೈಸ್ತೇವೆ. ನಾರಾಯಣ.